ಹಲೋ ಫ್ರೆಂಡ್ಸ್, ಹ್ಯಾಪಿ ಹೋಮ್ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಮೋನಿಕಾ ಅವರ ಅಮ್ಮ. ಮೋನಿಕನಿಗೆ ಎಕ್ಸಾಮ್ ಇರೋ ಕಾರಣ ನಾನು ಬ್ಲಾಗಲ್ಲಿರ್ತೀನಿ. ನಾನಿವತ್ತು ಟೊಮೊಟೊ ಚಿತ್ಕವರೆಕಾಳನ್ನ ಹಾಕಿ ಬಾತ್ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಟೊಮೊಟೊ ಜೊತೆ ಚಿತ್ಕವರೆಕಾಳು ಹಾಕಿ ಮಾಡಿರೋದೇ ಒಂದು ಸ್ಪೆಷಲ್ ಬಾತು. ಬಾತ್ ಮಾಡೋದಕ್ಕೆ ಇಲ್ಲಿ ಏನು ತೊಗೊಂಡಿದ್ದೀನಿ ಅಂತ ನಿಮಗೀಗ ತೋರಿಸ್ತೀನಿ. ಅಕ್ಕಿನ 2 ಸರಿ ನಾನು ತೊಳೆದಿಟ್ಕೊಂಡಿದ್ದೀನಿ. ಪುದೀನ, ಕೊತ್ತಂಬರಿ, ಹಸಿಮೆಣಸಿಕಾಯಿ ಮತ್ತು ತೆಂಗಿನಕಾಯಿ, ಈರುಳ್ಳಿ ಇಷ್ಟು ತೊಗೊಂಡಿದ್ದೀನಿ. ತೆಂಗಿನಕಾಯಿನ ತುರ್ಕೋಬೇಕು. ತುರಿದಿದ್ದನ್ನು ಒಟ್ಟಿಗೆ ಎಲ್ಲ ಸೇರ್ಕೊಂಡು ರುಬ್ಕೋಬೇಕಾಗುತ್ತೆ. ತುರಿದಿದ್ದು ಆಯಿತು ತೆಂಗಿನಕಾಯಿನ. ಇವಾಗ ಟೊಮೊಟೊನೂ ಹಚ್ಕೊಂಡಿದ್ದೀನಿ. ಟೊಮೊಟೊ ಮತ್ತು ಇವಿಷ್ಟು ನಾನು ಮಾಡೋದಕ್ಕೆ ತೊಗೊಂಡಿರೋ ಅಂಥ ಐಟಮ್ಸ್ನ ತೋರಿಸ್ತೀನಿ. ತೆಂಗಿನಕಾಯಿ, ಬೇಡಿಗೆ, ಗುಂಟೂರು, ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ. ಚಿತ್ಕವರೆಕಾಳು ತೊಗೊಂಡಿದ್ದೀನಿ ಮತ್ತು ಪಲಾವ್ ಎಲೆ, ಚಕ್ಕೆ, ಲವಂಗ, ಸೋಂಪು, 1 ಏಲಕ್ಕಿ ಇಷ್ಟ ತೊಗೊಂಡಿದ್ದೀನಿ. ಇದನ್ನು ಮತ್ತು ನಾವು ಈಗ ಹುರ್ಕೋಬೇಕಾಗುತ್ತೆ. ಅಕ್ಕಿನೂ ಹಾಗೆ ನೆನೆಸಿಟ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಅಕ್ಕಿ ಸ್ವಲ್ಪ ಹೊತ್ತು ಉನಿತಾ ಇರುತ್ತೆ. ಅಕ್ಕಿ ಚೆನ್ನಾಗಿ ಉಂತಷ್ಟು ಅನ್ನ ಸಾಫ್ಟಾಗಿರುತ್ತೆ ಅಂತ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಇದಿಷ್ಟು ಬಾತ್ ಮಾಡೋದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಲಿ ಎಣ್ಣೆನ ಹಾಕ್ಕೊಳ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಡ್ರೈ ಮಸಾಲೆನ ಹಾಕಿರೆ ಸಣ್ಣ ಊರಿನಲ್ಲೇ ಹಾಗೆ ಹುರ್ಕೋಬೇಕಾಗುತ್ತೆ. ಅದಕ್ಕೆ ಈಗ ಸ್ವಲ್ಪ ನಾನು ಈರುಳ್ಳಿನೂ ಸೇರಿಸ್ಕೊಂಡು ಹುರ್ಕೊಳ್ತೀನಿ. ಈರುಳ್ಳಿ ಹಾಕ್ಕೊಂಡಿದ ನಂತರ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನೆಲ್ಲ ಹಾಗೆ ಹುರ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಥರ ಬರೋ ತನಕ ಹುರ್ಕೋಬೇಕು. ಮತ್ತು ಮೆಣಸಿನ್ಕಾಯಿ ಇದನ್ನು ಸೇರಿಸ್ಕೊಂಡಿದ್ದೀನಿ. ಕಾಯಿ ತುರಿನೂ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ, ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗೋ ತನಕ ಹುರ್ಕೊಂಡು ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾಯಿದ್ದೀನಿ. ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಅದು ಹಸಿ ಸ್ಮೆಲ್ ಹೋಗೋ ತನಕ. ಮತ್ತು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡೆ. ನೋಡಿ ಈ ಥರ ಬಂದರೆ ಸಾಕು. ತರಿಯಾಗಿದ್ರೂ ಪರವಾಗಿಲ್ಲ. ರುಬ್ಕೊಂಡಿದ್ದು ಆಯಿತು. ಈಗ ಕುಕ್ಕರ್ನ ಇಟ್ಕೊಂಡು ಅದರಲ್ಲಿ ಎಣ್ಣೆನ ಹಾಕ್ಕೋತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡು ಮತ್ತು 2 ಪಲಾವ್ ಎಲೆನ ಹಾಕ್ಕೋತಾಯಿದ್ದೀನಿ. ಇಲ್ಲಿ ಇನ್ನೇನು ಚಕ್ಕೆ ಲವಂಗ ಏನೂ ಹಾಕಿಲ್ಲ ನಾನು. ಎಲ್ಲ ರುಬ್ಬಿರೋದ್ರಿಂದ ಬರೀ ಈರುಳ್ಳಿನ ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಮಾಡಿಕೊಂಡು ಹಾಗೆ ಶುಂಠಿ ಬೆಳ್ಳುಳ್ಳಿನೂ ಹಾಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ ಸಾಕು. ನಾನು ರುಬ್ಬಿರೋದ್ರಿಂದ ಇಲ್ಲಿ ಏನು ಮಸಾಲೆನ ಸೇರಿಸ್ಕೊಂಡಿಲ್ಲ. ನಾನೀಗ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು. ಅದಕ್ಕೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತೀನಿ. ಕೊತ್ತಂಬರಿ, ಪುದೀನ ಹಚ್ಚಿಟ್ಕೊಂಡಿದ್ದನ್ನ ಹಾಕ್ಕೊಂಡೆ. ಈಗ ಸೊಪ್ಪನ್ನ ಸೇರಿಸ್ಕೊಂಡಿದ್ದಾಯಿತು. ಇದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಅವರೆಕಾಳನ್ನ ಈಗ ಹಾಕ್ಕೋತಾಯಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಡೋ ತನಕ ಅದು ಫ್ರೈ ಮಾಡಿಕೊಂಡ್ರೆ ಸಾಕು. 1 ಸ್ಪೂನ್ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಅದು ತಳ ಹಿಡಿದೇ ಇರೋ ಥರ ಅದನ್ನು ಕೈ ಆಡಿಸ್ಕೊಂಡು ಹಾಗೆಯೇ ಟೊಮೊಟೊನ ಸೇರಿಸ್ಕೊತಾಯಿದ್ದೀನಿ. ಟೊಮೊಟೊ ಚೆನ್ನಾಗಿ ಸ್ವಲ್ಪ ಮ್ಯಾಶ್ ಆಗಬೇಕು. ಚೆನ್ನಾಗಿ ಮ್ಯಾಶ್ ಆಗೋ ತನಕನೂ ಹಾಗೆ ಕೈ ಆಡಿಸ್ಕೊಂಡು ತಿರುಗಿಸ್ಕೊಂಡು ಕಲಿಸ್ಕೊತಾನೆ ಇರಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಟೊಮೊಟೊ ಮ್ಯಾಶ್ ಆದರೆ ಅದು ಚೆನ್ನಾಗಿರೋದು. ಟೊಮೊಟೊ ಬಾತ್ ಆಗಿರೋದ್ರಿಂದ ನಾನು ಟೊಮೊಟೊ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಟೇಸ್ಟ್ಗೆ ಸ್ವಲ್ಪ ತುಪ್ಪನೂ ಹಾಕ್ಕೊಂಡಿದ್ದೀನಿ. ಇದು ಚಿತ್ಕವರೆಕಾಳು ಹಾಕಿರೋದ್ರಿಂದ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಈಗ ನೀರನ್ನ ಹಾಕ್ಕೋತಾಯಿದ್ದೀನಿ. ಈ ಲೋಟದಲ್ಲಿ ನಾನು 1.5 ಲೋಟ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 3 ಲೋಟ ನೀರನ್ನ ನಾನು ಹಾಕ್ಕೋತಾಯಿದ್ದೀನಿ. ನನ್ನ ಅಳತೆಯಲ್ಲಿ ನಾನು ಹಾಕ್ಕೋತಾಯಿದ್ದೀನಿ. ನಿಮ್ಮ ಎಷ್ಟು ಹಾಕ್ತೀರೋ ಅಷ್ಟು ಅಳತೆಯಲ್ಲಿ ನೀವು ಸೇರಿಸ್ಕೋಬೇಕಾಗುತ್ತೆ. ಇಷ್ಟು ಹಾಕ್ಕೊಂಡಿದ್ದು ಆಯಿತು. ಈಗ ಅದನ್ನು ಹಾಗೆ ಕೈ ಆಡಿಸ್ಕೋಬೇಕು. ಹಾಗೆ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ನಾವು ಉಪ್ಪು ಹಾಕ್ಕೋತಾಯಿದ್ದೀನಿ. ಉಪ್ಪು ಹಾಕ್ಕೊಂಡಿದ್ದಾಯಿತು. ನಾನು ಉಣಿಸಿ ಇಟ್ಕೊಂಡಿದ್ದ ಅಕ್ಕಿನ ಇವಾಗ ಚೆನ್ನಾಗಿ ನೀರೆಲ್ಲ ತೆಗೆದ್ಬಿಟ್ಟು ಹಾಕ್ಕೋತಾಯಿದ್ದೀನಿ. ಅಕ್ಕಿನ ಹಾಗೆ ಸೇರಿಸ್ಕೊಂಡು ನಾನು ಮುಚ್ಚಳ ಮುಚ್ಚಿಡ್ತಾಯಿದ್ದೀನಿ. ಇವಾಗ ಆಯಿತು. 2 ವಿಷಲ್ ಬಂದರೆ ರೆಡಿ ಆಯಿತು ಬಾತು. ಕುಕ್ಕರ್ ಕೂಲಾಗಿದೆ. ಓಪನ್ ಮಾಡ್ತಾಯಿದ್ದೀನಿ ಇವಾಗ. ಅದ್ರ ಸ್ಮೆಲ್ ನೋಡಿದ್ರೆ 3 ಮನೆ 4 ಮನೆ ಆದರೂ ಸ್ಮೆಲ್ ಹೋಗ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಸ್ಮೆಲ್ಲು. ಚಿತ್ಕವರೆಕಾಳು ಟೊಮೊಟೊ ಬಾತು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದ್ರ ಜೊತೆ ಮೊಸರು ಚಟ್ನಿ ಇಲ್ಲ ಕಾಯಿ ಚಟ್ನಿ ಏನಾದ್ರೂ ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ. 1 ಸ್ಪೂನ್ ತುಪ್ಪ ಹಾಕ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಅದರ ಟೇಸ್ಟು. ನಮ್ಮ ಮನೇಲಿ ಯಾವಾಗಲೂ ಅವರೆಕಾಳು ಇದ್ದರೆ ಯಾವಾಗಲೂ ಅವರೆಕಾಳು ಬಾತು ಇಲ್ಲ ಚಿತ್ಕವರೆ ಬಾತು ಏನಾದರೂ ಒಂದು ಮಾಡ್ತಾಯಿರ್ತೀನಿ. ತುಂಬ ಚೆನ್ನಾಗಿದೆ. ನೋಡಿ ಯಾವ ಥರ ಬಂತು ಅಂತ ನೀವು ಟೇಸ್ಟ್ ಮಾಡಿ. ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ. ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.